ಇನ್ನು ಹನಿ ಟ್ರ್ಯಾಪ್ ವಿಚಾರಕ್ಕೆ ರಾಜಣ್ಣ ಪುತ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜೇಂದ್ರ ಹೀಗೆ ಮಾಡೋದ್ರಿಂದ ನಿಮಗೆ ಏನು ಖುಷಿ ಸಿಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ರಾಜಣ್ಣ ಪುತ್ರ ರಾಜೇಂದ್ರ ಬೇಸರ ವ್ಯಕ್ತಪಡಿಸಿದ್ರು. ಹೀಗೆ ಮಾಡೋದ್ರಿಂದ ನಿಮ್ಗೇನು ಸಿಗುತ್ತೆ? ನಿಮ್ಮ ಮನೆಯಲ್ಲಿ ತಾಯಿ ಹೆಂಡತಿ ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲೂ ಕೂಡ ನೀವು ನಿಮ್ಮ ಮನೆಯಲ್ಲಿ ನೋಡ್ಬೇಕಲ್ವಾ? ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರ ಹಿಂದಿದ್ದಾರೆ. ಯಾರು ಏನೆಲ್ಲ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ. ಸಿಎಂ ಭೇಟಿಯಾಗಿ ಸಿಎಂ ಗಮನಕ್ಕೆ ತರ್ತೀನಿ ಅಂತ ರಾಜೇಂದ್ರ ಹೇಳಿದರು. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನು ಖುಷಿ ಸಿಗುತ್ತೆ? ನಾಳೆ ಬೆಳಿಗ್ಗೆ ನಿಮ್ಮ ಮನೇಲೂ ನಿಮಗೂ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ನೀವು ನಿಮ್ಮ ಮನೇಲಿ ನೋಡಬೇಕಲ್ಲ, ಯಾರು ಮಾಡಿಸ್ತಾ ಇರೋವಂಥ ವ್ಯಕ್ತಿಗಳು ಇರ್ಬೋದು. ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ. ಯಾರು ಏನು ಮಾಡಿದ್ದಾರೆ, ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರೋವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಹೋಗಿ ಕಂಪ್ಲೇಂಟ್ ಕೊಡು ಅಂದ್ರೆ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ಇದಕ್ಕೆ ನಿಲ್ಸಪ್ಪ ಅಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆದರೆ ಇದು ಎಂಡ್ ಆಗಬೇಕು. ಈ ಆಗೋವಂಥದ್ದು ರಾಜಣ್ಣವ್ರ ಮೇಲೆ ಆಗುತ್ತೆ, ನನ್ನ ಮೇಲೆ ಆಗುತ್ತೆ, ಇನ್ನೊಬ್ಬರ ಮೇಲೆ ಆಗುತ್ತೆ ಅಂತಲ್ಲ, ಯಾರ ಮೇಲಾದರೂ ಇದು ತಪ್ಪಿದು. ಇಡೀ ರಾಷ್ಟ್ರದಲ್ಲಿ ಯಾವುದೋ ಒಂದು ವ್ಯಕ್ತಿ ಘನತೆಗೆ ಅಗೌರವ ತರೋವಂಥವ್ರು ಯಾರೇ ಇದ್ರೂ ಇದು ತಪ್ಪಿದು, ಇದು ನಿಲ್ಲಬೇಕಿದು. ಸೊ ನಿಲ್ಲಿಸೋದಕ್ಕೆ ನಮ್ಮಿಂದನೇ ಪ್ರಾರಂಭ ಆಗಲಿ, ರಾಜಣ್ಣವರಿಂದನೇ ಪ್ರಾರಂಭ ಆಗಲಿ, ರಾಜಣ್ಣವರಿಂದನೇ ಪ್ರಾರಂಭ ಆಗಲಿ. ಇದು ತನಿಖೆ ಆಗಲಿ, ಇದು ಯಾರೇ ಹಿಂದೆ ಇರಲಿ, ಇದರಿಂದ ಯಾರೇ ಇರಲಿ ಅದಕ್ಕೆ ಉತ್ತರವನ್ನು ತನಿಖೆ ಆದಮೇಲೆ ಅದಕ್ಕೆ ಯಾರಿಂದ ಇದ್ರೂ ಅದು ಹೊರಬರಲಿ. ಸೊ ಅದನ್ನು ನಾನು ಇವತ್ತು ರಾತ್ರಿ ಸಂಜೆ 6 ಗಂಟೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಗಮನಕ್ಕೆಲ್ಲ ತರ್ತೀನಿ ಅಂತ